ब्राह्मीं च वैष्णवीं भद्रां षड्भुजां च चतुर्मुखां त्रिनेत्रां च त्रिशूलां च पद्मचक्रगदाधरां। ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಪ್ರಸಿದ್ಧ ಕಡವೆಕೆರೆ ಗ್ರಾಮದೇವತೆ ಆದಿಶಕ್ತಿ ಶ್ರೀ ಕರಿಯಮ್ಮ ದೇವಿ ದೇವಸ್ಥಾನದಲ್ಲಿ ನಿಜಶ್ರೇಷ್ಠ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವಿಯ ಸನ್ನಿಧಿಗೆ ಸಾವಿರಾರು ಭಕ್ತರು ಹರಿದು ಬಂದಿದ್ದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವಂತೆ ತಾಯಿಯಲ್ಲಿ ಪ್ರಾರ್ಥಿಸಿದರು. ನಂಗೆ ತುಂಬಾ ಕಷ್ಟ ಇತ್ತು, ಹೇಳಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಕಷ್ಟ ಇತ್ತು. ಯಾಕಂದ್ರೆ ನಮ್ದವ್ರೆ ನನ್ನ ಕೈ ಬಿಟ್ಟಿದ್ದಿನ ಅದು ಅವತ್ತು ಈ ತಾಯಿನೇ ನನ್ನ ಕಾಪಾಡಿದ್ದು. ತುಂಬಾ ಶಕ್ತಿ ಇದೆ. ನೀವು ತುಂಬಾ ಜನ ಬನ್ನಿ, ನಿಮ್ಗೆ ಏನೇ ಕಷ್ಟ ಇದ್ರು ಅಮ್ಮನ ಹತ್ರ ಹೇಳ್ಕೊಂಡು ನಿಮ್ ಕಷ್ಟ ನೀವು ಅಷ್ಟೇ ಬಂದು ನಮ್ ಕಷ್ಟ ನಾವ್ ಕಷ್ಟದಲ್ಲಿ ಇದ್ದಾಗ ಯಾರು ಕೈ ಹಿಡಿಲಿಲ್ಲ ಸರ್. ನನ್ನ ತಂದೆ ತಾಯಿ ಬಿಟ್ರೆ ನಮ್ಮ ಅಪ್ಪ ಒಂದ್ ಮಾತು ಹೇಳಿದ್ರು, ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ, ಯೋಚನೆ ಮಾಡ್ಬೇಡ ಅಂತ. ನಮ್ಗೆ ಗಾಡಿ ಕಡೆ ತುಂಬಾ ತೊಂದರೆ ಆಗಿತ್ತು. ಈ ಅಮ್ಮಗೆ ಬಂದ್ಮೇಲೆ ಗಾಡಿ ಕಡೆಗೆ ಒಂದ್ ಸ್ವಲ್ಪ ಚೆನ್ನಾಗಿ ನಡೀತಾ ಐತೆ. ಮತ್ತೆ ಹೊಲದ ಕಡೆಗೂ ತೊಂದರೆ ಆಗಿತ್ತು, ಅದರಲ್ಲೂ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಐತಿ. ಮತ್ತೆ ಆರೋಗ್ಯದ್ರಾಗೂ ಅಷ್ಟೇನೆ, ಎಲ್ಲ ಯಾವ್ದ್ರಾಗೂ ಸಮಸ್ಯೆ ಇಲ್ಲ. ಬೀದರಿಂದ ಬಂದಿದೆ ಮೇಡಮ್, ನಮ್ಗೆ ಬೀದರಿಂದ ಬಂದಿದೀವಿ. ತುಂಬಾನೇ ಒಳ್ಳೇದಾಗತ್ತೆ. ಇಲ್ಲಿ ಬಂದ್ಮೇಲೆ ನಾವು 4-5 ಸಲ ಬಂದಿದೀವಿ. ನಮ್ಮ ಮನೇಲಿ ತುಂಬಾನೇ ಕಷ್ಟ ಇತ್ತು, ಅದು ಹೇಳ್ಕೊಳಕ್ಕಾಗಲ್ಲ. ಇಲ್ಲಿ ಬಂದ್ಮೇಲೆ ನಮ್ಗೆ ಪರಿಹಾರ ಒಳ್ಳೇದಾಗೈತೆ. ಏನೇ ಮಾಡಿದ್ರು ಭಕ್ತಿಯಿಂದ ಬಂದ್ರೆ ಎಲ್ಲ ಕಮ್ಮ ಆಗುತ್ತೆ. ತಾಯಿ ಬಂದ್ಮೇಲೆ ಎಲ್ಲ ಪರಿಹಾರ ಆಗಿದೆ, ಎಲ್ಲ ಅನುಕೂಲ ಆಗಿದೆ. ಇವತ್ತು ನೈಟ್ ಬಂದ್ ಮಲಗೋಣ ಅಂತ ಬಂದಿದ್ವಿ ದೇವಸ್ಥಾನ. ನಾವು ಬೀದರಿಂದ. ಶಿರಾ ತಾಲೂಕಿನ ಕಡವೆಕೆರೆ ಗ್ರಾಮದಲ್ಲಿ ನೆಲೆಸಿರುವ ಆದಿಶಕ್ತಿ ಶ್ರೀ ಕರಿಯಮ್ಮ ದೇವಿಗೆ ಅಮಾವಾಸ್ಯೆಯ ಅಂಗವಾಗಿ ವಿಶೇಷವಾಗಿ ಪೂಜೆ ಹಾಗೂ ಮಹಾಮಂಗಳಾರತಿಯನ್ನ ನೆರವೇರಿಸಲಾಯಿತು. ಮುಂಜಾನೆಯಿಂದಲೇ ದೇವಸ್ಥಾನದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಆರಂಭವಾಗಿದ್ದು ದೇವಿಯನ್ನ ವಿಶೇಷ ಪುಷ್ಪಾಲಂಕಾರಗಳಿಂದ ಕಂಗೊಳಿಸುವಂತೆ ಮಾಡಲಾಗಿತ್ತು. ದೇವಾಲಯ ಅಂತ ಮನೆ ಹೆಂಗೋ ಅದೇ ತರನೇ ದೇವಾಲಯ ಅದಕ್ಕೋಸ್ಕರ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಬಂದು ಪ್ರತಿಯೊಬ್ಬರು ನಡೆಸಬೇಕು. ಮೂಲತಃ ಇದು ಆಲೆನಹಳ್ಳಿಯಿಂದ ಬಂದಿರೋದು ನಮ್ಮ ಗ್ರಾಮಸ್ಥರಿಗೆ. ಅದಕ್ಕೂ ಮುಂದಾಗಿ ಒಂದು ಕರಿಯಾಲದ ಊರಿಂದ ಒಂದು ತಂದೆ ತಾಯಿ ಅಲ್ಲಿ ಬರಪೀಡಿತ ಪ್ರದೇಶ ಆಗಿರೋದ್ರಿಂದ ಚಿಕ್ಕನಹಳ್ಳಿ ಜಾಲಿಂಗೇಶ್ವರ ಅನ್ನೋ ಒಂದು ಗ್ರಾಮಕ್ಕೆ ಬಂದು ಅಲ್ಲಿ ಚಿಕ್ಕನಹಳ್ಳಿ ಜಾಲಿಂಗೇಶ್ವರ ಅಂತ ಒಂದು ಅನ್ನ ಸ್ಥಾನಗಳಾಗಿ ನೆಲೆಗೊಂಡಿದ್ದ ಅಣ್ಣ ಅಂತ. ಅಲ್ಲಿಂದ ಇಲ್ಲಿಗೆ ಕರಿಯಮ್ಮನಾಗಿ ಇಲ್ಲಿ ನೆಲೆಗೊಂಡಿರೋದು. ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಈ ದೇವಸ್ಥಾನದಲ್ಲಿ ಅನ್ನಸಂತರ್ಪಣೆ ಕಾರ್ಯಕ್ರಮ, ವಿವಿಧ ಪೂಜಾ ಕಾರ್ಯಕ್ರಮಗಳು ತದನಂತರದಿಂದ ನಡ್ಕೊಂಡು ಬಂದಿರುತ್ತದೆ. ಇದಕ್ಕೆ ಈ ದೇವಸ್ಥಾನಕ್ಕೆ ಒಂದು ಟ್ರಸ್ಟ್ ಅಂತ ಮಾಡಿ ಬರೋದ್ರಿಂದ 2018ರಿಂದ ಇಲ್ಲಿ ಬರ್ತಾ ಇದ್ದೀವಿ. ತೋಟದ ಕಡೆ, ಬೋರು, ಮನೆ ಕಡೆ, ಮಕ್ಕಳ ಎಜುಕೇಶನ್ ಎಲ್ಲದರಲ್ಲೂ ಅಭಿವೃದ್ಧಿಯಾಗಿ ಚೆನ್ನಾಗಿದೆ. ಬೋರು 2 ಬೋರ್ ಆಗಿದೆ ದೇವರು ಕಡೆಯಿಂದ. ತಾಯಿನೇ ಪಾಯಿಂಟ್ ಮಾಡಿದ್ರು ದೇವರು. ಇವತ್ತು ನಾನು ಅದರಲ್ಲಿ ನೀರೆಲ್ಲೂ ಕಟ್ಟಾಗಿಲ್ಲ. ತೋಟ 15 ವರ್ಷ ತೋಟ ನೋಡ್ತಾ ಇದ್ದೀನಿ. ಬೇಕ್ರಿ ನಡೆಸ್ಕೊಂಡು ಮಕ್ಕಳ ಎಜುಕೇಶನ್ ಮಾಡ್ಕೊಂಡು ಭಾಳ ಚೆನ್ನಾಗಿದೆ. ನಿಮ್ ಬೇಕ್ರಿ ಯಾವ ತರ ವ್ಯವಹಾರ ಆಗ್ತಾ ಇದೆ? ಸುಮಾರು 10 ವರ್ಷದಿಂದ ಬರ್ತಾನೆ ಇದ್ದೀರಾ. 25 ವರ್ಷ ನಾವು ಸರ್ವಿಸ್ ಇರೋದು ಇಲ್ಲಿ. ಎಲ್ಲ ನಮ್ಮ ಮಕ್ಕಳು ತುಂಬಾ ಓದಿದ್ದಾರೆ. ಒಬ್ಬ ದೊಡ್ಡ ಮಕ್ಕಳು ಡಬಲ್ ಡಿಗ್ರಿ ಮಾಡಿದಾಳೆ, MSc ತೇಜಸ್ವಿನಿ ಅಂತ ಶಿವಮೊಗ್ಗ ಹಾಕಿದೀನಿ. ಆ ಅಮ್ಮ ಹೂವು ಕೊಟ್ಟಿದ ಮೇಲೆ ನಂಗೆ ಅಲ್ಲಿ ಚೆನ್ನಾಗಿ ಹಾಸ್ಟ್ಲು, ಕಾಲೇಜು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಬಿಡಿ. ನಮ್ಮ ಇಂಪನ ಅಮ್ಮ ಒಬ್ಳು 2ನೇ ಮಗಳು, ಅವಳು ತುಮಕೂರು ಚೆನ್ನಾಗಿ ಕಾಲೇಜ್ ಆಯ್ತು. ಚಿಕ್ಕನಹಳ್ಳಿ ಆಯ್ತು ಫಸ್ಟು, ಆಮೇಲೆ ತುಮಕೂರು ಆಯ್ತು. ಈಗ ಬೆಂಗಳೂರು ಇವ್ರ ರೆಸಿಡೆನ್ಸಿ ಕಾಲೇಜಲ್ಲಿ ಹಾಕಿದೀನಿ. ಅವಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ತುಂಬಾ ಚೆನ್ನಾಗಿ ನಮ್ಮ ಮನೆಗೆ ಇವತ್ತೇನ್ ಕಷ್ಟ ಅಂತ ಈಗಲೂ ಹೇಳಿದೀನಿ. ನಂದೊಂದು ಕಷ್ಟ ಇದೆ, ಚೆನ್ನಾಗಿ ಒಟ್ಬಿಡಮ್ಮ ನೀನು ಅಂತ. ಈ ವಿಶೇಷ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಳ್ಳಲು ರಾಜ್ಯದ ವಿವಿಧ ಮೂಲೆಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. ಕರಿಯಮ್ಮ ದೇವಿಯು ಕಷ್ಟಗಳನ್ನು ನಿವಾರಿಸುವ ಶಕ್ತಿ ಹೊಂದಿದ್ದಾಳೆ ಎಂಬ ನಂಬಿಕೆ ಇರುವುದರಿಂದ ಭಕ್ತರು ತಮ್ಮ ಕಷ್ಟಗಳು, ದೃಷ್ಟಿ ದೋಷ ಹಾಗೂ ಮಾಟ ಮಂತ್ರದ ಬಾಧೆಗಳಿಂದ ಮುಕ್ತಿ ಪಡೆಯಲು ದೇವಸ್ಥಾನದ ಆವರಣದಲ್ಲಿ ಕಟ್ಟುವಡಿಸಿ ಸ್ನಾನ ಮಾಡಿ ಹರಕೆ ತೀರಿಸಿದರು. ತಾಯಿಯ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸುವಂತೆ ಭಕ್ತಿ ಭಾವದಿಂದ ಪ್ರಾರ್ಥಿಸಿದ್ರು. ನಾನು 2 ವರ್ಷದ ಮೇಲ್ದಿಂದ 3 ವರ್ಷದಿಂದ ನಾನು ಈ ದೇವಸ್ಥಾನಕ್ಕೆ ನಡ್ಕೊಂತ ಇದ್ದೀನಿ. ನನಗೆ ತುಂಬಾ ಹುಷಾರಿರ್ಲಿಲ್ಲ, ಎಲ್ಲ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು.
ಹಂಗಾಗಿ ಕರಿಯಮ್ಮ ದೇವಿಗೆ ನಡ್ಕೊಂತ ಇದ್ದೆ. ಎಲ್ಲ ಕಡೆ ದೇವಸ್ಥಾನ ಎಲ್ಲ ಸುತ್ತರ್ಕೊಂಬಂದು ಇಲ್ಲಿಗೆ ಬಂದೆ, ಎಲ್ಲ ಹುಷಾರಾದೆ. ಮತ್ತೆ ನನ್ಗೆ ಇಲ್ಲಿಗೆ ಈ ಮಠಕ್ಕೆ ನಿಂತೀನಿ ಅಂದ್ರೆ ಆ ಅಮ್ಮನೇ ಕಾರಣ. ತಾಯಿಗೆ ಯಾರ ಪುಣ್ಯ ಹಾಕಿ ನಮ್ಮ ಏನೇ ತೊಂದರೆ ಮಾಡಿದ್ರು ಇನ್ನ ತಾಯಿ ನಮ್ಮನ್ನ ಕೈಯಾಗ ಹಿಡ್ಕೊಂಡು ಬಿಟ್ಕೊಡ್ಲಿಲ್ಲ, ಚೆನ್ನಾಗಿ ಕಾಪಾಡಿಳು. ಅವಾಗ್ನಿಂದ ಕರಿಯಮ್ಮ ತಾಯಿಗೆ ಅಮಾವಾಸ್ಯೆಗೂ ಪೌರ್ಣಮಿಗೂ ಎಲ್ಲ ಬರ್ತಾ ಇರ್ತೀವಿ. ಯಾವ್ಯಾವ ಕಷ್ಟ ಬಂದ್ರು ಹೊಡಿತಾಳೆ. ನನ್ನ ಗ್ರಾಮ ಪಂಚಾಯತಿ ಸದಸ್ಯರಾಗಿ 2 ಸರಿ ಇಲ್ಲಿ ಆಯ್ಕೆ ಮಾಡಿದ್ದಾರೆ. ಯಾಕಂದ್ರೆ ತಿನ್ನ ನಿಂತ್ಕೊಂಡು 2 ಸರಿನೂ ಆಯ್ಕೆ ಮಾಡಿದ್ದಾರೆ. ಹಾಗೆ ಇನ್ನೂ ಒಂದು ವಿಷಯ ಹೇಳ್ಬೇಕಂದ್ರೆ ಹೊರ ರಾಜ್ಯಗಳಿಂದಲೂ ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದಲೂ ಈಗ ಡೈಲಿ ಪೂಜೆ ಐತೆ. ಬೆಳಗ್ಗೆಯಿಂದ ಸಾಯಂಕಾಲ 8 ಗಂಟೆ ತನಕ ಪೂಜೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಮಕ್ಳಿಂದ ಮಕ್ಳಾಗ ಕೋರ್ಟ್ ಹೋಗಿರೋರು, ಕೋರ್ಟ್ನಾಗೆಲ್ಲ ಡಿಸೈಡ್ ಆಗಿರೋರಿಗೆ ಅದಕ್ಕೆ ಭಕ್ತರುಗಳು ಜಾಸ್ತಿ ಆಗ್ತಾವ್ರಿನ. ಅಮಾವಾಸ್ಯೆಯ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಬಂದಿದ್ದ ಸಾವಿರಾರು ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ದರ್ಶನಕ್ಕೆ ಸೂಕ್ತ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ದೇವಿಯ ದರ್ಶನ ಪಡೆದ ಎಲ್ಲ ಭಕ್ತಾದಿಗಳಿಗೆ ದೇವಸ್ಥಾನದ ಮಂಡಳಿ ವತಿಯಿಂದ ಅನ್ನಸಂತರ್ಪಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸಾವಿರಾರು ಭಕ್ತರು ಪ್ರಸಾದ ಸ್ವೀಕರಿಸಿ ధన్యತೆ అనుభవించారు. మాకంతా బాగా నడుచుకున్నాడు నుంచి మాకేమి లోటు లేదు. మాకు ఆరోగ్యాలు ఇంట్లో ఏం తొందరలు ఉన్నా ఆయమ్మ చూసుకుంటా ఉంది. ఇంకేమన్నా పిల్లలకి జాబులు రావాలన్నా ఆయమ్మకి మొక్కుంటే మనకి జాబులు కూడా వచ్చినాయి పిల్లలకి. ಇಸ್ವಿಯಿಂದಲೂ ಈ ದೇವರಿಗೆ ವಾದ್ಯ ಮಾಡ್ಕೊಂಡ್ ಬಂದಿದ್ದೀನಿ. ನನಗೂ ಸಾಕಷ್ಟು ಒಳ್ಳೇದಾಗಿದೆ. ಬೇರೆ ಕಡೆ ರಾಜ್ಯದಿಂದಲೂ ಎಲ್ಲ ಜನ ಬರ್ತಾ ಇದ್ದಾರೆ. ನಾವು ಕೆಲವು ಕಡೆ ದೇವರೆಲ್ಲ ಹೋದಾಗ ನಾವು ಹೋಗ್ತಾ ಇರ್ತೀವಿ ದೇವ್ರ ಜೊತೆಲಿ. ಆದ ಕಾರಣದಿಂದ ಬಹಳ ವಿಶೇಷವಾಗಿ ನಡೀತೈತಿ. ಹೊರ ರಾಜ್ಯದವರು ಬೇರೆ ಜಿಲ್ಲೆ ಕಡೆಯಿಂದಲೂ ಬರ್ತಿದ್ದಾರೆ. ಇಲ್ಲಿ ಬಂದು ಹಿಡ್ಕೊಂಡು ತಾಯಿ ಹೇಳಿತ್ತು, ಒಂದು ಗಂಡು ಒಂದಿನ 2 ಇದ್ದಾವೆ. ಜಮೀನಲ್ಲಿ ಒಳ್ಳೆ ಬೆಳೆ ಬಂದೈತೆ. 2 ವರ್ಷ ಬಂದೈತೆ. ತಾಯಿ ಅನ್ಕೊಂಡು ಒಳ್ಳೇದಾಗೈತೆ. 6 ವರ್ಷದಿಂದ ಮಕ್ಕಳಿಗೆ ಇಲ್ಲಿ ಬರೋಕ್ಕೆ ಮಕ್ಕಳ ಫಲ ನಿಂತೈತೆ. ಮದುವೆಗೆ ಎಷ್ಟು ವರ್ಷ ಆಯ್ತು ನೀನು? 5 ವರ್ಷ 6 ಆಯ್ತು. 6 ವರ್ಷ ನಿಮ್ಗೆ ಅದೇ ತರದಾಗಿರ್ಲಿಲ್ಲ. ಮೊನ್ನೆ ಬಂದ್ಮೇಲೆ ಇಲ್ಲಿ ಪ್ರತಿ ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಬಂದು ತಾಯಿಯ ಒಂದು ಏನು ತಾಯಿಯಲ್ಲಿ ಏನು ಬೇಡಿಕೆ ಇಡ್ತಾರೆ, ಆ ತಾಯಿಯಲ್ಲಿ ಬೇಡಿಕೆಯನ್ನು ಬಗೆಹರಿಸಿಕ್ಕೆ ಆ ಭಕ್ತಾದಿಗಳು ಪ್ರತಿ ಅಮಾವಾಸ್ಯೆ ಆಗಿರ್ಬೋದು, ಪೌರ್ಣಮಿ ಆಗಿರ್ಬೋದು, ಜಾತ್ರೆ ಆಗಿರ್ಬೋದು, ಸಹಸ್ರಾರು ಸಂಖ್ಯೆಯಲ್ಲಿ ಜಾತ್ರೆಗೂ ಆಗಮಿಸ್ತಾರೆ. ದೇವಸ್ಥಾನಕ್ಕೆ ಬರ್ತಾ ಇದೀವಿ. ಜಮೀನಲ್ಲಿ ಪಾಯಿಂಟ್ ಹಾಕ್ಬೇಕು ಅಂದ್ರೆ ಬೋರ್ಗೆ ನೀರಾಗುತ್ತೆ ಮತ್ತು ಮಕ್ಳಾಗದೇ ಇರೋರು ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ದೇವ್ರ ಹತ್ರ ಹೂವು ಕೇಳ್ಕೊಂತಾರೆ. ಬಲ್ಗಡೆ ಎಡಗಡೆ ಅಂತ ಬಲ್ಗಡೆ ಆದ್ರೆ ನಮ್ ಕೆಲಸ ಆಯ್ತು ಅಂತ ನಾವು ಬಂದ್ ಪೂಜೆ ಮಾಡಿಸ್ಕೊಂಡು